ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಏನ್ ಗೊತ್ತಾ, ಇವತ್ತು ಗೌರಿ ಹಬ್ಬ ಅಲ್ವಾ, ಗೌರಿ ಗಣೇಶ ಹಬ್ಬ. ಸೊ ಹಬ್ಬದ ಸ್ಪೆಷಲ್ ಬ್ಲಾಗ್ ನಮ್ಮ ಮನೆಯಲ್ಲಿ. ಹಾಗೆ ಇನ್ನೊಂದು ಬೇಜಾರ್ ಏನಂತ ಅಂದ್ರೆ, ನಿನ್ನೆಯಿಂದ ಪ್ರೀತಮ್ಗೆ ಸಿಕ್ಕಾಪಟ್ಟೆ ಜ್ವರ ಬಂದಿದೆ. ಜ್ವರ ಅಂತ ಅಂದ್ರೆ ಅಷ್ಟಿಷ್ಟಲ್ಲ, ಅವ್ನು ಫುಲ್ ಡಲ್ ಆಗಿ, ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಡಲ್ ಆಗಿ ಹಿಂಗ್ ನೋಡ್ತಾ ಇರೋದು. ಅವ್ನ ಕಣ್ಣು ಸಹ ಬಿಡಕ್ ಆಗ್ತಾ ಇಲ್ಲ. ಫುಲ್ ನೈಟ್ ಜ್ವರ ಬಂದಿತ್ತು ಸಡನ್ ಆಗಿ. ಹಿಂಗೆ ಅಂತ ಅಂದ್ರೆ ಹೇಳಕ್ಕೆ ಆಗೋದಿಲ್ಲ ಮಕ್ಳಿಗೆ. ಈಗಿರೋ ವೆದರ್ ಅಲ್ಲಿ ಯಾವಾಗ ಯಾರಿಗೆ ಏನಾಗತ್ತೆ ಅಂತಾನೆ ಹೇಳಕ್ ಆಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದ, ನೋಡಿದ್ರೆ ಸಡನ್ ಆಗಿ ಒಂದೆರಡು ಸರಿ ಕೆಮ್ಮು ಬಂತು ಅವ್ನಿಗೆ. ಇದೇನಪ್ಪ ಕೆಮ್ತಾ ಇದ್ದಾನೆ ಅಂತ ಅಂದ್ರೆ ಅದು ಜಾಸ್ತಿ ಆಯ್ತು. ಆಮೇಲೆ ಕೋಲ್ಡ್ ಆಯ್ತು, ಹಂಗೆ ಫೀವರ್. ಮನೇಲಿ ಯಾರಿಗೂ ಬಂದಿಲ್ಲ, ಇವನಿಗೆ ಬಂದಿದೆ. ಹಿಂಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ ವೆದರ್. ಏನೋ ನಾನು ಮೊನ್ನೆ 2 ದಿನ ಸ್ಕೂಟಿಲಿ ಕರ್ಕೊಂಡು ಹೋಗ್ಬಿಟ್ನಲ್ಲ, ಗಾಳಿಗೆ ಏನಾದ್ರು ಆಯ್ತು ಏನೋ ಗೊತ್ತಾಗ್ತಾ ಇಲ್ಲ. ಅದೇ ಟೆನ್ಷನ್ ಇವಾಗ. ಸರಿ ಬನ್ನಿ. ಹಾಗೆ ಅದ್ರ ಜೊತೆಗೆ ಇವತ್ತು ಪ್ರಗತಿ ಡ್ಯಾನ್ಸ್ ಇದೆ, ಅದನ್ನು ಕೂಡ ಹೋಗ್ಬೇಕು. 2:30 ಇದೆ, ಅಲ್ಲಿಗೂ ಹೋಗ್ಬೇಕು. ಅದಾದ್ಮೇಲೆ ಇವತ್ತು ಗೌರಿ ಬಾಗಿನ ಕೊಡಕ್ ಹೋಗ್ಬೇಕು. ಎಲ್ಲ ಇದೆ. ಅದ್ರ ಜೊತೆಗೆ ನನ್ನ ಮಗ ಹಿಂಗಾಗಿದ್ದಾನೆ. ಇವತ್ತಿನ ಬ್ಲಾಗ್ ಹೆಂಗೋಗುತ್ತೋ ಗೊತ್ತಿಲ್ಲ. ಸೊ ಬ್ಲಾಗ್ನ ಶುರು ಮಾಡಿದೀನಿ. ಬೆಳಗ್ಗೆ ಸ್ವಲ್ಪ ಟೀ ಮಾಡಿ ಬಿಸಿಬೇಳೆ ಬಾತ್ ಇಟ್ಟೆ. ಪ್ರೀತಮ್ಗೆ ಜ್ವರ ಬಂದಾಗ ರಸಮ್ ರೈಸು, ಬಿಸಿಬೇಳೆ ಬಾತ್ ಅವ್ನ ಫೇವ್ರೇಟ್. ತರಕಾರಿ, ಆಮೇಲೆ ನಾನು ಈ ತೊಗರಿ ಬೇಳೆ, ರೆಡ್ ಬೇಳೆ ಬರುತ್ತಲ್ಲ ಅದು, ಮಸೂರ್ ದಾಲ್ ಅಂತ ಹೇಳ್ತೀವಿ, ಮತ್ತೆ ಇದು ಹೆಸರು ಬೇಳೆ, ಈ 3 ಬೇಳೆನ ಹಾಕ್ಬಿಟ್ಟು ಎಲ್ಲಾ ತರ ತರಕಾರಿ ಹಾಕಿ ಮಾಡ್ತೀನಿ. ಅವ್ನಿಗೆ ಇಷ್ಟ ಆಗುತ್ತೆ. ಅದಕ್ಕೆ ಅದನ್ನೇ ಮಾಡೋಣ. ಮಧ್ಯಾಹ್ನಕ್ಕೂ ಆಗ್ಬಿಡುತ್ತೆ, ಡ್ಯಾನ್ಸ್ಗೆ ಹೋಗಿ ಬಂದ್ಮೇಲೆ ನಮ್ಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಅದನ್ನೇ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡೆ. ಇವಾಗ ಸ್ವಲ್ಪ ಟೀ ಕುಡಿದ್ಬಿಟ್ಟು ಅವನಿಗೆ ಹಾಲು ಕೊಟ್ಟಿದ್ದೀನಿ ಬಿಸಿ ಬಿಸಿ. ನೋಡಿ ಹಿಂಗಿದಾನೆ ಅಂತ. ಈ ತರ ಇರೋ ಮಗುನೇ ಅಲ್ಲ ಅವನು. ಯಪ್ಪ ಕುಣಿತಾನೆ. ನಾನು ಇವ್ನಿಗೆ ಏನ್ ಎನರ್ಜಿ ಇದೆ, ಯಾಕೆ ಎಷ್ಟು ಕುಣಿತಾನೆ, ಯಾಕೆ ಹಿಂಗ್ ಜಂಪ್ ಮಾಡ್ತಾನೆ, ಕುತ್ಕೊಳ್ಳೋದೇ ಇಲ್ಲ ಅಂತಿದ್ದೆ. ಫೋನ್ ಆಗ್ತಿದೆ ಬಂಗಾರ ನಿಂಗೆ? ಏನಾಗ್ತಿದೆ ನಿಂಗೆ? ಕಣ್ ಬಿಡಕ್ ಆಗ್ತಾ ಇಲ್ವಾ? ಮಕ್ಳಿಗೆ ಹಿಂಗಾದ್ರೆ ನೋಡಕ್ ಆಗಲ್ಲಪ್ಪ. ಫುಲ್ ಫೀವರ್, ತಲೆ ಅಂತೂ ಸುಟ್ಟೋಗ್ತಾ ಇದೆ ಅವ್ನಿಗೆ. ಅದಕ್ಕೆ ಡಲ್ ಆಗ್ಬಿಟ್ಟಿದ್ದಾನೆ ಅವನು. ನೋಡ್ಬಿಟ್ಟು ಇವತ್ತು ಆದ್ರೆ ಮಧ್ಯಾಹ್ನ ಡಾಕ್ಟರ್ ಹೋಗ್ಬರ್ಬೇಕು. ಟೀ ಮಗ್ನೆ ಅದು. ಸುಮಾರು ಸರಿ ಕೇಳಿದ್ರೆ ಬಿಸಿಬೇಳೆ ಬಾತ್ ರೆಸಿಪಿ ಹಾಕಿ ಅಂತ. ತುಂಬ ಈಸಿ, ಮಸಾಲ ಕೂಡ ಹೋಮ್ ಮೇಡ್ ಮಾಡ್ಕೋಬೋದು. ನಾನಿಲ್ಲಿ ಮಸಾಲ ಮಾಡೋದು ಹಾಕ್ತಾ ಇಲ್ಲ. ಫಸ್ಟಿಗೆ ನಾನು ಬೇಳೆ ಮತ್ತು ತರಕಾರಿನ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಒಂದು ಕೂಗಿಸ್ಕೊತೀನಿ. ಅದಾದಮೇಲೆ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕಡಲೆ ಬೀಜ, ಗೋಡಂಬಿ ಹಾಕೊಬೋದು. ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್, ಟೊಮೊಟೊ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಎಷ್ಟು ಬೇಕಾಗುತ್ತೋ ನಮಗೆ ಅಷ್ಟು ಬಿಸಿಬೇಳೆ ಬಾತ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಂಗಾಗಿದ್ದಾನೆ ಪ್ರೀತಮ್ ನೋಡ್ತಾ ಇದ್ರೆ ನನಗೆ ಟೆನ್ಷನ್ ಆಗ್ತಾಯಿತ್ತು. ಇವತ್ತಾದರೂ ರೆಸಿಪಿ ಹಾಕೋಣ ಅಂದ್ಕೊಂಡೆ, ಈ ಥರ ಆಯಿತು. ಕೊನೆಗೆ ಸ್ವಲ್ಪ ಹುಣಸೆ ಹುಳಿ ರಸ ಬಿಟ್ಬಿಟ್ಟು ಮಸಾಲ ಮತ್ತು ಬೇಯಿಸಿದ ತರಕಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ಇದು ರೆಡಿ ಆಗುತ್ತೆ. ಇಷ್ಟೇ. ಇನ್ನೊಂದ್ಸರಿ ನಾನು ಡೀಟೇಲಾಗಿ ವಿತ್ ಪೌಡರ್ ಹಾಕ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಏನೂ ಇಲ್ಲ, ಜಸ್ಟ್ ಪ್ರಗತಿಗೆ ಇವತ್ತು ಡ್ಯಾನ್ಸ್ ಇದೆ ಅಂತ ಹೇಳಿದ್ನಲ್ಲ. ಅಲ್ಲಿ ಯಾವ್ದು ನೆಕ್ಸಸ್ ವೈಟ್ ಫೀಲ್ಡ್ ಆಗಿ ಬರುತ್ತೆ, ಅಲ್ಲಿಗೆ ಹೋಗ್ಬೇಕಂತಂದ್ರೆ ಇಲ್ಲಿಂದ 15 ಕಿಲೋಮೀಟರ್ ಅಂತಾರೆ, 20 ಮಿನಿಟ್ಸ್ ಹತ್ರ ಆಗುತ್ತೆ. ಸೊ ಅದಕ್ಕೆ ಬೇಗ ರೆಡಿಯಾಗಿ ಹೋಗೋಣ ಅಂತ ಹೇಳಿ ನಾನು ಕೂಡ ರೆಡಿ ಆದೆ, ಪ್ರಗತಿನೂ ಕೂಡ ರೆಡಿ ಆದ್ರು. ಇವತ್ತು ಅಂದ್ರೆ ಅಲ್ಲಿ ಹೋಗ್ತಾ ಇದೀವಲ್ಲ, ಫಂಕ್ಷನ್ ಇದೆ. ಸೊ ಅದಕ್ಕೆ ಒಂದ್ ಸ್ವಲ್ಪ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ತಾನೇ ಜಸ್ಟ್ ಹೇರ್ ವಾಶ್ ಮಾಡಿ ಸ್ವಲ್ಪ ಡ್ರೈ ಮಾಡ್ಕೊಂಡು, ಹೇರ್ ಸಿರಮ್ ಬರುತ್ತೆ. ಹೇರ್ ಸ್ಟ್ರೈಟ್ ಮಾಡೋಕ್ಕೂ ಮೊದಲಿಗೆ ನಾವು ಒಂದು ಹೀಟ್ ಪ್ರೊಟೆಕ್ಟಿಂಗ್ ಸಿರಮ್ ಅನ್ನ ವೆಟ್ ಕೂದಲಿಗೆ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿದಾಗುತ್ತೆ. ಸೊ ನಾನು ಸ್ವಲ್ಪ ವೆಟ್ ಅಂದ್ರೆ ಕಂಪ್ಲೀಟ್ ಆಗಿ 90% ಡ್ರೈ ಆದ್ಮೇಲೆ ಅದನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಅಗಾರ ಅವರ ಹೇರ್ ಸ್ಟ್ರೈಟ್ನಿಂಗ್ ಬ್ರಷ್. ಇದು ತುಂಬಾ ಚೆನ್ನಾಗಿದೆ. ಏನಕ್ಕೆ ಅಂತಂದ್ರೆ ಕೋಮ್ ಮಾಡ್ಕೋಬಹುದು, ಅದ್ರ ಜೊತೆಗೇನೆ ಹೇರ್ ಸ್ಟ್ರೈಟ್ ಕೂಡ ಮಾಡ್ಕೋಬಹುದು. ಈ ತರ ಇದೆ. ಇದು ಅಗಾರ ಅವರ 2-in-1 ಹೇರ್ ಬ್ರಷ್. ಕೋಮ್ ಅಂತಲೇ ಹೇಳ್ಬೋದು. ತಲೆನ ಬಾಚ್ಕೊಂಡ್ತಾನೆ ಹೇರ್ ಸ್ಟ್ರೈಟ್ ಮಾಡ್ಕೊಬೋದು. ಜಸ್ಟ್ 5 ಮಿನಿಟ್ಸಲ್ಲೇ ನಾವು ಪರ್ಫೆಕ್ಟ್ ಅಂದರೆ ಸಲೂನ್ ಸ್ಟೈಲ್ ರೀತಿಯಾದಂಥ ಒಂದು ರಿಸಲ್ಟನ್ನು ನೋಡ್ಬೋದು. ಆಮೇಲೆ 360 ಡಿಗ್ರೀಸ್ ಕಾಯಿಲ್ ಕಾರ್ಡ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಇದು ನೋಡೋದಕ್ಕೆ ಕೂಡ ತುಂಬಾ ಹ್ಯಾಂಡಿ ಆಗಿದೆ. ಅಂದರೆ ಕ್ಯಾರಿ ಮಾಡೋದಕ್ಕೆ ಕೂಡ ಈಸಿಯಾಗಿ ನಾವು ಹೊರಗಡೆ ಕ್ಯಾರಿ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಹ್ಯಾಂಡ್ ಗ್ಲೌಸನ್ನು ಕೊಟ್ಟಿರ್ತಾರೆ. ನೀವೇನಾದರೂ ಹೇರ್ ಸ್ಟ್ರೈಟ್ ಮಾಡಬೇಕಾದ್ರೆ ಹೀಟ್ ಅಂತ ಅನಿಸಿದ್ರೆ ಇದನ್ನು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಇದರೊಳಗೆ 5 ಹೀಟ್ ಸೆಟ್ಟಿಂಗ್ ಕೊಟ್ಟಿರ್ತಾರೆ. ಅಪ್ ಟು 210 ಡಿಗ್ರಿವರೆಗೂ ಸೆಂಟಿಗ್ರೇಡ್ವರೆಗೂ ಇದನ್ನು
ಸೆಟ್ ಮಾಡ್ಕೋಬೋದು ನಮ್ಮ ಡಿಫ್ರೆಂಟ್ ಹೇರ್ ಟೈಪ್ಸ್ ಮೇಲೆ. ಕರ್ಲಿ ಆದರೆ ಜಾಸ್ತಿ ಮಾಡ್ಕೋಬೇಕಾಗುತ್ತೆ, ವೇವಿ ಆದರೆ ನೀವು ಅಡ್ಜಸ್ಟ್ ಮಾಡಿ ಮಾಡ್ಕೊಳ್ಬಹುದು. ಜಸ್ಟ್ 5 ಮಿನಿಟ್ಸಲ್ಲೇ ಹೇರ್ ಸ್ಟ್ರೈಟ್ ಮಾಡ್ಕೋಬೋದು, ಕೋಮ್ ಮಾಡ್ಕೊಳ್ಳೋ ಥರನೇ ಅಷ್ಟೇ. ಇದು ಬಂದ್ಬಿಟ್ಟು ಅಡ್ವಾನ್ಸ್ ಹೀಟ್ ರೆಸಿಸ್ಟೆಂಟ್ ಮಟೀರಿಯಲ್ ಆಗಿರೋದ್ರಿಂದ ಈಸಿಯಾಗಿ ಗ್ಲೈಡಿಂಗ್ ಮಾಡ್ಬೋದು, ಡಿಟ್ಯಾಂಗ್ಲಿಂಗ್ ಮಾಡ್ಬೋದು, ಸ್ಟ್ರೈಟ್ ಮಾಡ್ಬೋದು, ಜೊತೆಗೆ ವಾಲ್ಯೂಮನ್ನು ಕೂಡ ಇಂಪ್ರೂವ್ ಮಾಡ್ಕೋಬೋದು. ನೀವೇ ನೋಡ್ತಾ ಇದ್ದೀರಾ ಎರಡೂ ಸೈಡು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಈಗ ಎರಡೂ ಸೈಡು ನಾನು ಸ್ಟ್ರೈಟ್ ಮಾಡಿದ್ದೀನಿ. ನೋಡಿದ್ರಲ್ಲ, ಇದು ಬಿಫೋರ್ ಮತ್ತೆ ಆಫ್ಟರ್ ಹೇಗಿದೆ ಅಂತ ಹೇಳ್ಬಿಟ್ಟು. ಹೇರ್ ಸ್ಟ್ರೈಟ್ನರ್ ಅಲ್ಲಿ ಸ್ಟ್ರೈಟ್ ಮಾಡೋದಕ್ಕೆ ಕೆಲವೊಬ್ಬರಿಗೆ ಕಷ್ಟ ಆಗ್ಬೋದು, ಆಮೇಲೆ ಎಮರ್ಜೆನ್ಸಿಗೆ ಅದು ಆಗೋದಿಲ್ಲ, ತುಂಬಾ ಸೆಕ್ಷನ್ ತೆಗೆದು ಹೇರ್ ಸ್ಟ್ರೈಟ್ ಮಾಡ್ಬೇಕಾಗತ್ತೆ. ಬಟ್ ಹೇರ್ ಬ್ರಷ್ ಅಲ್ಲಿ ಅಂತಂದ್ರೆ ಈಸಿಯಾಗಿ ಹೇರ್ ಸ್ಟ್ರೈಟ್ ಮಾಡ್ಕೋಬಹುದು. ಇದು ಅಗಾರ ಅವರ ಹೇರ್ ಸ್ಟ್ರೈಟ್ನಿಂಗ್ ಬ್ರಷ್ ನಾನು ನಿಮ್ಗೆ ಹೇಳಿದೆ. ಅಗಾರ ಪ್ರಾಡಕ್ಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ ಅನ್ನ ನಾನು ಟ್ರಯಲ್ ಮಾಡಿದ್ದೀನಿ. ಸೊ ಬೆಸ್ಟ್ ಅಂತ ಅನಿಸ್ತು ಇದನ್ನು ಕೂಡ. ವೆಬ್ಸೈಟ್ ಅಂದ್ರೆ ಅಗಾರೋ ಲೈಫ್ ಸ್ಟೈಲ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಕೂಡ ಸಿಗುತ್ತೆ, ಅಮೆಝಾನ್ ಕೂಡ ಸಿಗುತ್ತೆ. ಅದರ ಲಿಂಕ್ ಅನ್ನು ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಬೇಕಂತಂದ್ರೆ ಚೆಕ್ ಮಾಡಿ. ಇದು ಒಂದು ಕೇರಳ ಸ್ಟೈಲ್ ಅಲ್ಲಿ ರೆಡಿ ಮಾಡಕ್ ಹೇಳಿದ್ದಾರೆ. ಕೇರಳದೇ ಬಟ್ಟೆ ಬೇಕು, ಕೇರಳ ಅಂತಂದ್ರೆ ಪಟ್ಟು ಪಾವಡ ಅಂತಾರಲ್ಲ, ಕೇರಳ ಸೈಡ್ ಹಾಕ್ತಾರೆ. ಈ ಹಾಫ್ ವೈಟ್ ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲೇ ಬೇಕು ಅಂತ ಅಂದ್ರು. ಅವ್ರು ಹೇಳ್ತಿದಂಗೆ ನಾವು ಅವ್ರಿಗೆ ಟೀಚರ್ಗೆ ಫೋನ್ ಮಾಡ್ಕೊಂಡು ಒಂದು ಶಾಪ್ ಹೋದ್ವಿ. ಅವ್ರೊಂದು ಶಾಪ್ ಹೇಳಿದ್ರು, ರೆಕಮೆಂಡ್ ಮಾಡಿದ್ರು. ನಾವು ಹೋದ ತಕ್ಷಣ ನಮ್ಗೆ ಪರ್ಫೆಕ್ಟ್ ಆಗಿ ಸಿಗ್ಬಿಡ್ತು. ಅದಾದ್ಮೇಲೆ ಕೂಡ ಹೋಗಿದ್ದಾರೆ, ಯಾರಿಗೂ ಈ ತರ ಡ್ರೆಸ್ ಸಿಕ್ಕಿಲ್ಲ. ಚೆನ್ನಾಗಿದೆ ಇದು, ಒಂಥರ ಇದು ಇರ್ಲಿ ಅನ್ನೋ ತರ ನನಗೂ ಇಷ್ಟ ಆಯ್ತಾ, ತಗೊಂಡ್ ಬಂದೆ. ಫ್ರೀ ಹೇರ್ ಬಿಡ್ಬೇಕಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ಹೇರ್ ಸಿರಮ್ ಅಪ್ಲೈ ಮಾಡಿದೆ. ಹೇರ್ ಸ್ಟ್ರೈಟ್ ಏನ್ ಮಾಡಕ್ ಹೋಗಿಲ್ಲ. ಈಗ ಹೂವು ಹಾಕ್ಬಿಟ್ಟು ಈ ತರ ಹೂವು ಹಾಕ್ತಾರಲ್ಲ, ಅವ್ರ ಹಂಗ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಅದಕ್ಕೆ ಜುಮ್ಕಿ ಹಾಕೋಣ, ಮತ್ತೊಂದು ಸಣ್ಣ ಚೋಕರ್ ಹೇಳಿದ್ರು, ಅದಕ್ಕೆ ಒಂದು ಸಣ್ಣ ಇದೇ ಇರೋದು ಚೋಕರ್. ಇನ್ನು ಗೋಲ್ಡ್ ಎಲ್ಲ ಹಾಕೋದ್ ಬೇಡ ಅಂತ ಅದನ್ನೇ ಹಾಕಿಲ್ಲ. ಬಳೆ ಗೋಲ್ಡ್ ರೆಡ್ ಕಲರ್ ಬ್ಯಾಂಗಲ್ಸ್ ಹೇಳಿದ್ರು. ಈ ಜುಮ್ಕಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ, ಸೇಮ್ ಕೇರಳ ಸ್ಟೈಲ್ಗೆ ಮ್ಯಾಚ್ ಆಗುತ್ತೆ. ಐ ಮೇಕಪ್ ಸಿಂಪಲ್ ಆಗಿ ಹೇಳಿದ್ದಾರೆ. ಹೋಗ್ಬೇಕಾದ್ರೆ ಸ್ವಲ್ಪ ಲಿಪ್ಸ್ಟಿಕ್ ಮತ್ತೆ ಚೀಕ್ಸ್ ಒಂಚೂರು ಪೇಂಟ್ ಮಾಡ್ತೀನಿ. ಟೈಮ್ ಆಗೋಗಿದೆ, ನನಗೆ ಟೈಮ್ ಇಲ್ಲ. ಆಮೇಲೆ ಇನ್ನೂ ನಾವು ಬಾಗ್ನಾನು ರೆಡಿ ಮಾಡ್ಕೊಂಡಿಲ್ಲ, ಇಟ್ಟು ದೇವ್ರ ಹತ್ರ ಪೂಜೆ ಮಾಡಿ, ಅದಕ್ಕೆ ಅದೆಲ್ಲ ಬಂದ್ಮೇಲೆ ಮಾಡಿಬಿಟ್ಟು ಹಾಗೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೇನು ಎಲ್ಲ ತೊಗೊಂಡು ಬಂದೆ, ನಿನ್ನೆನೆ ಹೋಗಿ ಸೀರೆ ಬಳೆ ಎಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನೇನಿದ್ರು ಪ್ರಗತಿದೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿದ್ಬಿಟ್ರೆ ನನಗೆ ಟೆನ್ಷನ್ ಕಡಿಮೆ ಆಗ್ತಾ ಇದೆ. ಒಂಥರ ಏನು ಮಾಡಲಿ ಏನು ಬಿಡಲಿ ಹಿಂಗೆ ಅನ್ನೋ ಥರ ಆಗ್ತಾ ಇದೆ ನನಗಂತೂ. ಸರಿ ಹೋಗೋಣ, ರೆಡಿನಾ? ಹೂವು ಒಂದು ಮುಡಿಸ್ಬೇಕಲ್ಲ, ಬಾ. ನಮ್ಮ ಮನೆಯವ್ರು ಇವತ್ತು ಎಲ್ಲ ತಾವು ಉಡ್ಕೊಂಡು ಬಂದಿದ್ದಾರೆ. ಹಬ್ಬ ಅಂತಾನೋ ಏನೋ ಗೊತ್ತಿಲ್ಲ. ನಮ್ಗೆ ಮಲ್ಲಿಗೆ ಹಬ್ಬ ಬರುತ್ತಲ್ಲ, ದುಂಡು ಮಲ್ಲಿಗೆ ಸಿಕ್ಕಿಲ್ಲ, ಸೂಜಿ ಮಲ್ಲಿಗೆ ಸಿಕ್ಕಿದೆ. ಓಕೆ, ಯಾವುದೋ ಒಂದು ಅಂತ ಹೇಳಿ. ಹಾಂ, ಓಕೆನಾ? ನೋಡು ಆ ಕಡೆ ಇಲ್ಲಿ ಹಿಡ್ಕೊಂಬಂಗೆ. ಓಕೆ ಅಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಹೋಗಿ ಹೂವು ಮುಡ್ಸೋಣ ಅಂತ ಒಂದು ಅನ್ಕೊಂಡೆ, ಮತ್ತೆ ಎಲ್ಲ ಬಾಡೋಗುತ್ತೇನೋ ಅಂತ. ಇವಾಗ ಅದನ್ನು ನೀಟಾಗಿ ಪಿನ್ ಮಾಡ್ಕೋಬೇಕು ಬೀಳ್ದಂಗೆ. ಸೊ ಇದೆಲ್ಲ ಎಷ್ಟು ಚಂದ ಅಲ್ವಾ ಹೆಣ್ಮಕ್ಳಿಗೆ. ಗೌರಿ ಹಬ್ಬದ ದಿನನೇ ಸಿಕ್ಕಿರೋದಕ್ಕೆ ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ಗೌರಿನೂ ರೆಡಿ ಮಾಡ್ದಂಗಾಯ್ತು, ಒಂದು ಡ್ಯಾನ್ಸ್ ನೋಡ್ದಂಗೆ ಆಗುತ್ತೆ. ಇವತ್ತು ಏನು ಗೊತ್ತಾ, ಅವರು ಒಂದೊಂದು ಸಣ್ಣ ಸಣ್ಣ ಆಪರ್ಚುನಿಟಿನೂ ಇದು ಮಾಡ್ತಾ ಇದ್ದಾರೆ ಡ್ಯಾನ್ಸ್ಗೆ. ಅವ್ರಿಗೊಂದು ಏನಂತಾರೆ, ಕಾನ್ಫಿಡೆಂಟ್ ಬರಲಿ, ಮತ್ತು ಚಾನ್ಸ್ಗಳು ಹೇಳೋಕ್ಕಾಗಲ್ಲ ಅಲ್ವಾ, ಯಾವ ಚಾನ್ಸಿಂದ ಮಕ್ಕಳಿಗೆ ಯಾವ ಒಂದು ಲಕ್ ಚೇಂಜ್ ಆಗುತ್ತೆ ಅಂತ. ಅದಕ್ಕೆ ನಾವು ಇಷ್ಟು ಕಷ್ಟ ಆದ್ರೂ ಅವ್ರು ಏನಾದರೂ ಹೇಳಿದ್ರೆ ಓಕೆ ಹೋಗೋಣ. ಇನ್ನೊಂದು ಬೇಕು, ಇನ್ನು ತಿರುಗು, ಚೆನ್ನಾಗಿ ಕಾಣಿಸೋದಲ್ಲ, ಸಕ್ಕತ್ತಾಗಿದೆ. ಡ್ರೆಸ್ ಕೂಡ ಅಷ್ಟೇನೆ, ನಿಜವಾಗ್ಲೂ ರೆಡ್ಡು ಪ್ರಗತಿಗೆ ನೋಡ್ದಿದಂಗೆ ಇಷ್ಟ ಆಯ್ತು. ಇನ್ನೊಂದು ಏರ್ಪಿನ್ ತಗೊಂಡಿರ್ತೀನಿ. ಏನಾಯ್ತು ನೋಡಿ, ಈ ಕಡೆ ಖುಷಿ, ಈ ಕಡೆ ಬೇಜಾರು, ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗಂತೂ. ಅದಕ್ಕೆ ಸ್ನಾನ ಮಾಡಿಸಿದ್ರೆ ಮತ್ತೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮೈ ಮಾತ್ರ ಅದು ಫೀವರ್ದು ಸ್ವೆಟ್ಟಿಂಗ್ ಇರುತ್ತಲ್ಲ, ಅದು ಮಾತ್ರ ಒರೆಸ್ಕೊಂತ ಇದ್ದೀನಿ. ಹೊಸ ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ದೆ ಹಬ್ಬಕ್ಕೆ ಅಂತ ಹಾಕೋಣ ಅಂತ. ಆಕ್ಚುಲಿ ನಾನು ತುಂಬಾ ಕಂಫರ್ಟಬಲ್ ಇಲ್ಲ ಅಂದ್ರೆ ಸ್ನಾನ ಮಾಡುವಾಗ ತುಂಬಾ ಅಳ್ತಾನೆ. ಅದಕ್ಕೆ ಯಾವತ್ತೂ ಸ್ನಾನ ಮಾಡಕ್ ಅಳ್ತಾನೆ ಇರಲಿಲ್ಲ. ನೆನ್ನೆ ಕೂಡ ಒಂದು ಕಷಾಯ ಏನಾದ್ರು ಮಾಡ್ಕೊಡೋಣ ಅನ್ಕೊಂಡೆ.
ಬೆಳಿಗ್ಗೆ ಎದ್ದಿದ್ದಾನೆ, ಮತ್ತೆ ಅವ್ನಿಗಾಗ್ಲೇ ನಿದ್ದೆ ಮಂಪ್ರು ತೂಗುಡಿಸ್ತಾ ಇದ್ದ. ಸರಿ ಊಟ ಮಾಡ್ತೀವಿ, ಅವ್ನಿಗೆ ಟಯರ್ಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬಾ ಊಟ ಮಾಡಿಸ್ಬಿಟ್ಟು ಮಲಗಿಸಿದ್ದು. ಈಗ ಒಂದು ಸ್ವಲ್ಪ ಫ್ರೂಟ್ಸ್ ಏನಾದರೂ ಕಟ್ ಮಾಡ್ಕೊಂಡು ತೊಗೊಂಡೋಗಿ ಬಾಕ್ಸಲ್ಲಿ ಇಟ್ಕೊಂಡ್ರೆ ಅವ್ನಿಗೆ ಬೇಕಾದಾಗ. ಅದಕ್ಕೆ ಇದನ್ನು ತೊಗೊಂಡಿದ್ದು. ಚೆನ್ನಾಗಿದೆ ಮಗನೇ. ವಾವ್ ಹೇಳು ವಾವ್. ಗುಡ್. ಈಗ ಇದನ್ನ ಹಾಕಿ ಪ್ರೀತಮ್ನ ರೆಡಿ ಮಾಡ್ಬಿಡ್ತೀನಿ. ನಾವು ಕೂಡ ಹೊರಡ್ತಾ ಇದ್ದೀವಿ. ಸೊ ಈ ಸರಿ ಗೌರಿ ಹಬ್ಬನೇ ಫಸ್ಟ್ ಟೈಮ್ ನನಗೆ ಇಷ್ಟು ಹಿಂಗಾಗಿತ್ತು. ಪ್ರತಿ ವರ್ಷ ನಾನು ಗೌರಿ ಹಬ್ಬದ ದಿನಾನೇ ಅಮ್ಮ ಮನೆಗೆ ಹೋಗ್ಬಿಡ್ತಾ ಇದ್ದೆ, ಇಲ್ಲಾಂದ್ರೆ ಇಲ್ಲಿ ಪೂಜೆ ಮಾಡಿ ಗೌರಿ ಹಬ್ಬ ಮುಗಿಸ್ಕೊಂಡು ಸಂಜೆ ಹೋಗ್ಬಿಡ್ತಾ ಇದ್ದೆ. ಈ ವರ್ಷ ಇವತ್ತು ಗಣೇಶನ ಹಬ್ಬ ಆದ್ರೂ ನಾವು ಹೋಗಕ್ ಆಗ್ತಾ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಹಿಂಗೆ ಆಗತ್ತೆ. ನಡಿ ಮಗನೆ ಚಪ್ಪಲ್ ಹಾಕೋ ಹೋಗೋಣ. ಸಾರಿ ಇದೇ ಗಣೇಶನ ಹಬ್ಬಕ್ಕೆ ಅಂತ ಪ್ರೀತಮ್ಗೆ ಹೊಸ ಡ್ರೆಸ್ ತಗೊಂಡ್ ಬಂದಿದ್ದು. ಎಷ್ಟು ಚಂದ ಕಾಣಿಸ್ತಾ ಇದ್ದಾನೆ. ಅದ್ರ ಏನ್ ಮಾಡ್ತೀರಾ, ಅವನೇ ಆಕ್ಟಿವ್ ಆಗಿಲ್ಲ ಅಂತ ಅಂದ್ರೆ ಏನ್ ಹಾಕಿದ್ರು ನಮಗೆ ಇಷ್ಟ ಆಗಲ್ಲ. ಅವ್ನು ಆಕ್ಟಿವ್ ಆಗಿದ್ರೆ ಸಾಕು ಅಲ್ಲಪ್ಪ. ಓನ್ ಆಯ್ತು ಮಗ್ನೆ, ನೀನ್ ಹಿಂಗಿದ್ರೆ ಚೆನ್ನಾಗಿರಲ್ಲ ಮಗ್ನೆ. ಬಾ ಹೋಗೋಣ, ಚಪ್ಪಲ್ ಹಾಕೋ. ಲೈನಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇದೆ. ರೆಡ್ ಕಲರ್ ತುಂಬಾ ಸಖತ್ತು ಬ್ರೈಟಾಗಿ ಕಾಣಿಸ್ತಾ ಇದೆ. ಡ್ರೆಸ್ ಕೂಡ ಚೆನ್ನಾಗಿದೆ. ನಂಗೆ ಚೆನ್ನಾಗಿರೋ ಡ್ರೆಸ್ ಸಿಕ್ತು ಸದ್ಯಕ್ಕೆ. ನಾನು ಮೇಕಪ್ ಮಾತ್ರ ಅವ್ರು ತುಂಬ ಸಿಂಪಲಾಗಿ ಹೇಳಿದರು, ಜಾಸ್ತಿ ಇಲ್ಲ ಮೇಕಪ್ ಹೇಳಿಲ್ಲ. ಹಿಂದೆ ತಿರ್ಗಮ್ಮು ಹೇರ್ ಸ್ಟೈಲ್ ಅಷ್ಟೇ ಇಷ್ಟೇ, ಕೇರಳ ಸ್ಟೈಲಲ್ಲಿ ಜುಮ್ಕಿ ಕಮಲ್ ಡ್ಯಾನ್ಸ್ ಕೂಡ ಮಾಡ್ಬೋದು ಈ ಡ್ರೆಸ್ಸಲ್ಲಿ. ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ ಎಲ್ಲ. ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ಲಂಗ ದಾವಣಿ ತೊಗೊಂಡು ಬಂದೆ. ಅದು ಬಂದುಬಿಟ್ಟು ಬ್ಲೌಸ್ ತುಂಬ ಲೆಂತ್ ಕೊಟ್ಬಿಟ್ಟಿದ್ದಾರೆ. ಚೇಂಜ್ ಮಾಡಿಸ್ಬಿಡೋಣ ಅನ್ನೋ ಒಂಥರ ಅಂದ್ಕೊಂಡೆ, ಇರಲಿ ಅದೊಂದು ಪ್ಯಾಟ್ರನ್ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟೆ. ಸೊ ಹೆಂಗೆ ಕಾಣಿಸ್ತಾ ಇದ್ದಾರೆ ಪ್ರಗತಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಪ್ರೀತು ಹೋಗೋಣ ಅಕ್ಕ ಡ್ಯಾನ್ಸ್ ಮಾಡೋದು ನೋಡೋಕ್ಕೆ. ಎಲ್ಲಿದ್ದಾನೆ ನಮ್ಮ ಪ್ರೀತಮ್, ಕಾಣಿಸ್ತಾ ಇಲ್ವಲ್ಲ. ಪ್ರೀತು ಅಕ್ಕ ನೋಡು, ಅಕ್ಕ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಕ್ಕ. ಓನಮ್ಮ ಮಕ್ಕ ಎಲ್ಲ ಕೆಂಪಗಾಗ್ಬಿಟ್ಟಿದೆ. ಅವ್ರ ಅಕ್ಕಂಗೆ ಪಂಚ್ ಹೊಡಿಯೋದೇ ಒಂದು ಕೆಲಸ ಅಲ್ಲೋ ಚಿನ್ನ ಮಗನೆ. ಮುಖ ಎಲ್ಲ ಕೆಂಪಾಗುತ್ತೆ, ಗೊಣ್ಣೆ ಬಂದ್ಬಿಡ್ತೀನಿ. ನಿನ್ನೆ ಹೋಗಿ ನಾವು ಸೀರೆ ಎಲ್ಲ ತಗೊಂಡ್ ಬಂದ್ವಿ ಅವ್ರ ತಂಗಿಗೆ. ಈ ಕಲರ್ ತಗೊಂಡ್ ಬಂದೆ, ತುಂಬಾ ಚೆನ್ನಾಗಿತ್ತು. ಒಂಥರ ಅಂದ್ರೆ ಅವ್ರ ಸ್ಕಿನ್ ಟೋನ್ಗೆ ಇದು ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು. ಸಖತ್ತು ಸಾಫ್ಟ್ ಆಗಿದೆ. ಅದೇ ಮಮತಾ ಟೆಕ್ಸ್ಟೈಲ್ಸ್ ಅಲ್ಲೇ ತಗೊಂಡ್ ಬಂದಿದ್ದು. ನನಗೆ ಕ್ವಿಕ್ ಆಪ್ಷನ್ ಏನಾದ್ರು ಬೇಕು ಅಂತಂದ್ರೆ ನಾನು ಅಲ್ಲಿಗೆ ಹೋಗೋದು. ಬೇಕಂತಂದ್ರೆ ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಅದು ಹಾಕಿರ್ತೀನಿ. ನನಗೂ ಅಡ್ರೆಸ್ ಎಲ್ಲ ಹೇಳಕ್ ಬರಲ್ಲ, ಬಾಣಸವಾಡಿ ಹತ್ರ ಏನೋ ಬರುತ್ತೆ ಅದು. ಈ ತರ ಇದೆ ಸ್ಯಾರಿ, ಚೆನ್ನಾಗಿದ್ಯಾ ಹೇಳಿದ್ರೊಳಗಂತೂ ಒಳ್ಳೊಳ್ಳೆ ಅಂದ್ರೆ ಒಂದು 6 ಕಲರ್ ಕಾಂಬಿನೇಷನ್ ತೋರಿಸಿದ್ರು. ಅದ್ರೊಳಗೆ ನಂಗೆ ಇದು ಇಷ್ಟ ಆಯ್ತು, ಅಂದ್ರೆ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಈಗ ನೀವು ಆಲ್ರೆಡಿ ನೋಡಿರ್ತೀರಾ, ನಮಗೆ ಒಬ್ಬರೇ ಇರೋದು ನಾದಿನಿ ಅಂತ. ಸೊ ಲಾಸ್ಟ್ ಇಯರ್ ನಮಗೆ ಕಾರಣಾಂತರದಿಂದ ಹೋಗೋಕ್ಕಾಗಿರಲಿಲ್ಲ. ಸರಿ ಈ ವರ್ಷ ನಾನು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಊರಿಂದನೂ ಬರ್ತಾರೆ ಅವರು, ಒಬ್ಬರು ತಮ್ಮಂದಿರು ಇದ್ದಾರಲ್ಲ. ಅದ್ರ ಜೊತೆಗೆ ಅವ್ರಿಗೆ ಬಳೆಗಳೆಲ್ಲ ತೊಗೊಂಡು ಬಂದ್ವಿ. ಆಮೇಲೆ ಅವ್ರಿಗೊಬ್ರು ಹೆಣ್ಮಗಳು ಇದ್ದಾಳಲ್ಲ, ಅವ್ರಿಗೂ ಬಳೆ ತೊಗೊಂಡು ಬಂದೆ. ಇದು ಅವ್ರ ತಂಗಿಗೆ ಅವ್ರ ಅಣ್ಣ ಸೆಲೆಕ್ಟ್ ಮಾಡಿರೋದು. ಅವರು ತುಂಬ ಡಿಸೈನ್ ಎಲ್ಲ ಹಾಕಲ್ಲ ಅಂತ. ಇದು ಬಂದುಬಿಟ್ಟು ಅವ್ರ ಮಗಳಿಗೇನೋ ಚೆನ್ನಾಗಿದೆ. ಆದರೆ ಕೊಡಬೇಕಾದ್ರೆ ಮೆಟಲ್ಲು ಗ್ಲಾಸ್ ಅದೆಂಥವು ಅವೆಲ್ಲ ಕೊಡಬಾರ್ದು ಅಂತಾರಲ್ಲ, ಅದಕ್ಕೆ ಗ್ಲಾಸಿನ ಬಳೆನೇ ತೊಗೊಂಡು ಬಂದಿದ್ರು. ತಂಗಿಗೆ ಸ್ಟಿಕ್ಕರು, ಬಳೆ. ಇದು ಮಾತ್ರ ನನಗೆ ಬ್ಯಾಂಗಲ್ಸ್ನ ಏನು ಮಾಡಿದ್ರು ಗೊತ್ತಾ, ನಾನು ಅಲ್ಲಿ ಬಳೆ ತಗೊಳ್ತಾ ಇದ್ನ. ಅವ್ರಿಗೆ ಬಳೆ ತಗೊಳ್ಳೋರಿಗೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಇದು ತಗೊಳ್ತಾರೆ ಒಂದ್ಸರಿ ಹಾಕ್ಕೊಳ್ತಾರೆ, ನೆಕ್ಸ್ಟ್ ಟೈಮ್ ಆ ಬಳೆಗಳೇ ಇರಲ್ಲ, ಎಲ್ಲೊಂದ್ರಲ್ಲಿ ಹಾಕ್ಬಿಟ್ಟಿರ್ತಾರೆ ಅಂತ. ಆಮೇಲೆ ಟಕ್ಕಂತ ನೆನಪಾಯ್ತು, ಹೌದಲ್ವಾ ಎಲ್ಲಂದ್ರಲ್ಲಿ ಹಾಕ್ಬಿಡ್ತೀನಿ, ಒಂದು ಬಳೆ ಅದು ಬಾಕ್ಸ್ ಕೊಡಿಸ್ಬಿಡಿ ಅಂತ ಹೇಳ್ಬಿಟ್ಟು ಈ ಬಾಕ್ಸ್ ತೊಗೊಂಡು ಬಂದೆ. ಇದ್ರೊಳಗೆ ಜೋಡಿಸಿ ಇಟ್ಕೋತೀನಿ ಅಂತ. ಇದೆಲ್ಲ ನನ್ನ ತಮ್ಮನಿಗೊಂದು ರಾಖಿ ತೊಗೊಂಡೆ, ಇಷ್ಟೇ, ಏನಿಲ್ಲ. ಈಗ ಇದನ್ನೆಲ್ಲ ನಾವು, ಇದು ನನಗೆ ಬಳೆ, ಆಮೇಲೆ ತೋರಿಸ್ತೀನಿ. ಫಸ್ಟ್ ಇದನ್ನೆಲ್ಲ ಜೋಡಿಸ್ಕೊಳ್ಳೋಣ, ಪೂಜೆ ಮಾಡಬೇಕು ಅಂತ. ಮಮ್ಮಿ ಬ್ಲೂ ಕಲರ್ ಬಳೆನಾ? ಈ ಸೀರೆಗೆ ಅವ್ರ ತಂಗಿಗೆ ಅಂತಾನೆ ತಗೊಂಡೆ. ಆಮೇಲೆ ಅವ್ಳ ಮಗಳಿಗೂ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ತಗೊಂಡಿದ್ದು ಆ ಥರ. ಹಂಗ ಪ್ರೀತಮ್ ಏನದು ಕಾರ್. ಪ್ರೀತಮ್ಗೆ ಎಷ್ಟು ಹುಷಾರಿಲ್ಲ ಅಂದ್ರೂ ಕಾರ್ ನೋಡ್ತಿದ್ದಂಗೆ ಹುಷಾರಾಗ್ಬಿಡ್ತಾನೆ. ವಾವ್, ಏನಾಯ್ತಪ್ಪ? ಕಾರಾ? ಅಯ್ಯಯ್ಯಯ್ಯೋ, ಏನಾಯ್ತು? ಅಡ್ಡ ಬಂದ್ಬಿಟ್ರಾ? ನನ್ನ ಮಗನ್ಗೆ ವಾಯ್ಸ್ ಇವಾಗಲೇ ರೈಸ್ ಆಗಿದ್ದು ನಿನ್ನೆಯಿಂದ. ಫುಲ್ ಸೈಲೆಂಟು, ಸುಮ್ಮನೆ ಕುತ್ಕೊಂಡಿರ್ತಾನೆ, ಮಲಗಿದ್ರೆ ಮಲಗಿರ್ತಾನೆ, ಯಾರನ್ನೂ ಕರೀತಾ ಇಲ್ಲ. ಹಳೆ ಪ್ರೀತಮ್ಮೇ ಇಲ್ಲ. ಇವಾಗಲೇ ಕಾರ್ ಹತ್ತದ್ಮೇಲೆ ಓಯ್ ಓಯ್
ಅಜ್ಜೋ 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 ಪ್ರೀತು ಕಾರ್ ಅಡ್ಡ ಬಂದ್ಬಿಡ್ತಾ. ಎರಡು ಮಕ್ಳಿದ್ದಾರೆ ಅಂತ ಅಂದಾಗ ಒಂದು ಮಗಳು ಹುಷಾರಿಲ್ಲ ಅಂತ ಹೇಳಿ ಇನ್ನೊಂದು ಮಗುಗೆ ರೀಸನ್ ಕೊಡೋಕ್ಕೆ ಆಗಲಿಲ್ಲ ನಮಗೆ. ಅಮ್ಮ ಹಂಗೂ ಬೈದ್ರು ಅವ್ನು ಹುಷಾರಿಗಿಂತ ಹೆಚ್ಚ ಅಂತ. ಆದರೆ ಪ್ರಗತಿಗೆ ಈಗ ಹೋದ್ರೆ ಅಲ್ಲಿ ಟೀಚರ್ಸ್ಗೆ ನಾನು ಏನಂತ ಹೇಳಬೇಕು, ಎಲ್ಲ ರೆಡಿಯಾಗಿ ಹೋಗಿದೆ, ಇನ್ನೇನು ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೊರಟ್ವಿ. ಬಟ್ ಆಗಲೇ ಇಲ್ಲ. ಅಲ್ಲಿ ನೋಡಿದ್ರೆ ನಮಗೆ 2:30ಗೆಲ್ಲ ಅಲ್ಲಿ ಇರಬೇಕಂತ ಅಂದರು. ಸರಿ ನಾವು ಬೇಗ ಹೋಗ್ಬಿಟ್ರೆ ಬೇಗ ಮುಗಿಸ್ಕೊಂಡು ಒಂದು 3:15ಗೆಲ್ಲ ವಾಪಸ್ ಬಂದ್ಬಿಡ್ಬೋದಲ್ಲ ಅನ್ನೋ ಒಂದು ಯೋಚನೆಯಲ್ಲೇ ಹೋದ್ವಿ. ಈ ಮಾಲಲ್ಲೇ ಡ್ಯಾನ್ಸ್ದು ಪರ್ಫಾರ್ಮೆನ್ಸ್ ಮಾಡಿಸಿದ್ದು. ಒಂದೇನಂತ ಅಂದರೆ ನನಗೆ ಪ್ರಗತಿಗೆ ಇಷ್ಟ ಆಯಿತು, ಮತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಮಕ್ಕಳಿಗೆ ಅನಿಸ್ದಾಗ ನಾವು ಮಾಡೋದಕ್ಕೆ ಬಿಡಬೇಕಾ. ಆಮೇಲೆ ಇನ್ನೊಂದೇನಂತ ಅಂದರೆ ಅಷ್ಟು ಜನದ ಮುಂದೆ ಮಾಡಬೇಕಾದ್ರೆ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ, ಒಂದು ಖುಷಿ ಇತ್ತು. ಹಾಗೆ ಇನ್ನೂ ಜೊತೆಲಿ ಬಂದಿರೋ ಏನು ಮಕ್ಕಳೆಲ್ಲ ಇದ್ರಲ್ಲ, ಅವ್ರು ಇಡೀ ಫ್ಯಾಮಿಲಿನೇ ಬಂದಿತ್ತು ಅವ್ರು ಡ್ಯಾನ್ಸ್ ನೋಡೋದಕ್ಕೆ ಅಂತ. ಆದರೆ ಒಂದೇನು ನನಗೆ ಇದು ಇಷ್ಟ ಆಗಿಲ್ಲ ಅಂತ ಅಂದರೆ, ಇದು ಬಂದು ಪರ್ಟಿಕ್ಯುಲರಲ್ಲಿ ಓಣಂ ಸೆಲೆಬ್ರೇಷನ್ನ ಪ್ರೆಸೆಂಟ್ ಮಾಡೋದಕ್ಕೆ ಅಂತಲೇ ಈ ಒಂದು ಫಂಕ್ಷನನ್ನು ಅವರು ಅಟೆಂಡ್ ಮಾಡಿಸಿದ್ರು. ಅಂದರೆ ಇಲ್ಲಿ ಅವ್ರು ಮಾತಾಡ್ಕೊಂಡಿರ್ತಾರೆ ಅಂದ್ಕೊಳ್ತೀನಿ, ಈ ಥರ ಇರುತ್ತೆ ಅಂದರೆ. ನನಗೆ ಜಾಸ್ತಿ ಎದ್ದು ಕಾಣಿಸಿದ್ದು ಅವರ ಒಂದು ಮಲಯಾಳೀಸ್ ಓಣಂ ಸೆಲೆಬ್ರೇಷನನ್ನು ಅಂದರೆ ತಿಳಿಸ್ಬೇಕಿತ್ತು ಅವರು ತುಂಬ ಜನಕ್ಕೆ ಅಂತ. ಸೊ ಇದೇ ಪ್ರಗತಿ ಡ್ಯಾನ್ಸ್ ಮಾಡೋ ಸ್ಟೇಜ್. ಅದನ್ನು ನೋಡಿದ ತಕ್ಷಣ ಪ್ರಗತಿಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ಇದು ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತಲೇ ನಾವು ಬಂದ್ವಿ. ಬಟ್ ನಮ್ಮ ಟೈಮು ಏನೋ ಗೊತ್ತಿಲ್ಲ, ಪ್ರೀತಮ್ಗೆ ಇದೇ ಟೈಮಲ್ಲಿ ಜ್ವರ ಬರುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿರತ್ತಲ್ವಾ. ಸರಿ ಆಯಿತು, ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಬಂದ್ವಿ. ಇದೆಲ್ಲ ಪ್ರಗತಿ ಡ್ಯಾನ್ಸ್ ಟೀಚರೇ ಅವರು ಕೇರಳದವರು. ಸೊ ಹಾಗಾಗಿ ಎಷ್ಟು ನೀಟಾಗಿ ಓಣಮ್ಗೆಲ್ಲ ಇದೇ ಥರ ಅವರು ಹಾಕೋದು. ಹಾಗೆ ಅಲ್ಲಿ ಬಂದಿರೋರಿಗೆಲ್ಲ ಹೇಳ್ತಾ ಇದ್ರು, ಓಣಮಲ್ಲಿ ನೀವು ಇದೇ ಥರ ಮನೆಯಲ್ಲಿ ನಾರ್ಮಲ್ ರಂಗೋಲೆ ಪೌಡರಲ್ಲಿ ರಂಗೋಲೆ ಬರೀತೀರಾ, ಓಣಮ್ ದಿವಸ ಫ್ಲವರಲ್ಲಿ ಬರೀರಿ ಅಂತ ಎಲ್ಲ. ಸೊ ಅದೆಲ್ಲ ಒಂದಿಷ್ಟು ನನಗೇನೋ ತುಂಬ್ತಾ ಇದ್ದಾರೆ ಜನಗಳ ತಲೆಗೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಸರಿ, ನನಗೇನು ಮೇಯ್ನ್ ನನ್ನ ಮಗಳು ಡ್ಯಾನ್ಸ್ ಮಾಡೋದೇ ಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ಹೊರಟ್ವಿ. ಎಲ್ಲೋದ್ರೂ ಮಾಲ್ಗೆ ಹೋದ ತಕ್ಷಣ ನನ್ನ ಹಸ್ಬೆಂಡ್ ಫಸ್ಟ್ ನೋಡೋದು ಒಂದು ಸೌಂಡ್ ಏನು ಸ್ಪೀಕರ್ ಏನಂತ ಹೇಳ್ತೀವಿ, ಸೌಂಡ್ ಸಿಸ್ಟಮ್ ತಗೋಬೇಕು ಮನೆಗೆ ಅಂತ. ಅಂದರೆ ಸ್ವಲ್ಪ ಜಾಸ್ತಿ ಪ್ರೊಫೆಷ್ನಲ್ ಆಗಿ ಬೇಕಂತ ಅಲ್ಲ, ಸುಮ್ಮನೆ ಜಸ್ಟ್ ಮನೇಲಿರೋ ಟಿವಿಗೆ ಒಂದು ಸೌಂಡ್ ಸಿಸ್ಟಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೌಂಡ್ ಬಾರ್ ನೋಡ್ತಾನೆ ಇದ್ದಾರೆ. ಎಲ್ಲಿ ನೋಡಿದ್ರು ಅವ್ರಿಗೆ ಸ್ಯಾಟಿಸ್ಫೈಡೇ ಆಗ್ತಾಯಿಲ್ಲ. ಮೊನ್ನೆ ಒಂದ್ಸರಿ ಹೋಗಿದ್ವಿ ಏಷ್ಯನ್ ಮಾಲ್ಗೆ, ಅಲ್ಲೂ ಕೂಡ ಎಲ್ಲ ಕಡೆ ಹೋಗಿ ವಿಚಾರಿಸಿ ಹೆಂಗೆ ಸೌಂಡ್ ಬರುತ್ತೆ ಹೆಂಗೆ ಅಂತ. ನಾವಿರೋದು ಅಪಾರ್ಟ್ಮೆಂಟ್ ಅಲ್ವಾ, ಸೊ ಹಾಗಾಗಿ ನಮಗೆ ಒಂದು ಥಿಯೇಟರ್ ಫೀಲ್ ಬಂದರೆ ಸಾಕು ಅಷ್ಟಕ್ಕೆ ನೋಡ್ತಾಯಿದ್ರು. ಅವ್ರ ಬಜೆಟಲ್ಲಿ 15,000 ತನಕ ಅಷ್ಟೇ ಅವ್ರ ಬಜೆಟ್ ಇರೋದು. ಅಲ್ಲೆಲ್ಲ ಅಬೋವ್ 18-20 ಅಂತ ಇದ್ರು. ಸರಿ, ಅಲ್ಲೇ ಇನ್ನೂ ಒಂದಿದೆ ಸ್ಯಾಮ್ಸಂಗು, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವಿಚಾರಿಸ್ಕೊಂಡು ಅಲ್ಲಿಗೆ ಹೊರಟರು. ನಾವಂತೂ ಹೋಗಿ ಎಲ್ಲ ಕಡೆ ಅದು ಸೌಂಡ್ ಕೇಳಿಸ್ಕೊಂಡು ಬರೋದೇ ಆಯಿತು. ಅದಾದಮೇಲೆ ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಲೇಟೇ ಮಾಡಿಬಿಟ್ರು. ಎಲ್ಲ ಮಕ್ಕಳೆಲ್ಲ ಬಂದು ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಇಷ್ಟು ಜನ ಮಕ್ಕಳು ಬಂದಿದ್ದಾರೆ ನೋಡಿ. ಇದು ರೆಡ್ ಕಲರ್ ಎಲ್ಲರೂ ಮ್ಯಾಚ್ ಮಾಡಿರೋರೆಲ್ಲ ಒಂದು ಸಾಂಗಿಗೆ ಪ್ಲೇ ಮಾಡ್ತಾರೆ. ಅದು ಬಂದು ಕೇರಳ ಟ್ರೆಡಿಷ್ನಲ್ ಸಾಂಗ್ ಅಂತೆ. ಸೊ ನಮ್ಗೆ ಯಾವ ಸಾಂಗ್ ಅಂತಲೂ ಗೊತ್ತಿರಲಿಲ್ಲ. ಪ್ರಗತಿನ ಕೇಳಿದರೆ ನನಗೂ ಗೊತ್ತಿಲ್ಲ ಮಮ್ಮಿ, ಅವರು ನನಗೆ ಹೇಳೋಕ್ಕೂ ಬರಲ್ಲ ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಪ್ರೀತಮ್ಮನ್ನ ನೀವು ನೋಡಬೇಕು ನಿಜವಾಗ್ಲೂ. ನಾನು ಈ ವ್ಲಾಗ್ ಎಲ್ಲ ಏನಿದೆ ನಾನು ನಿಮ್ಗೊಂದು ಅಪ್ಡೇಟ್ ಕೊಟ್ಟೆ ಹುಷಾರಿಲ್ಲ ಅಂತ ಹೇಳಿ, ಅದಕ್ಕೂ ಮೊದಲೇ ಮಾಡಿದಂಥ ವ್ಲಾಗ್. ನಾನು ಆವಾಗ ಆರಾಮಾಗೆ ಚೆನ್ನಾಗಿದ್ದೆ. ಆಮೇಲೆ ಅವನಿಂದ ನನಗೂ ಫೀವರ್ ಬಂದಿದ್ದು. ಸೊ ನೀವೇನು ವ್ಲಾಗ್ ನೋಡ್ತಾ ಇದ್ದೀರಲ್ಲ ಅದೆಲ್ಲ ಹಳೆ ವ್ಲಾಗ್. ಅಂದರೆ ನಾನು ಆಲ್ರೆಡಿ ಶೂಟ್ ಮಾಡಿದ್ದೆ. ಅಪ್ಲೋಡ್ ಮಾಡೋಷ್ಟರಲ್ಲಿ ನನಗೆ ಹುಷಾರು ತಪ್ಪಿಬಿಟ್ಟು ಅದೆಲ್ಲ ಹೋಲ್ಡ್ ಆಯಿತು. ಅದಾದಮೇಲೆ ಅಲ್ಲೇ ಮಾಲ್ ವಿಸಿಟ್ ಮಾಡೋಕ್ಕೆ ಅಂತ ಬಂದಿದ್ರಲ್ಲ ಅವರೆಲ್ಲ ಬಂದುಬಿಟ್ಟು ಒಂದೇ ಥರ ಡ್ರೆಸ್ ಮತ್ತು ಕೇರಳದವ್ರೆ ಅಂದ್ಕೊಳ್ತೀನಿ ಅವರು. ಸೊ ಅವ್ರು ಟ್ರೆಡಿಷನನ್ನು ಫಾಲೋ ಮಾಡ್ತಾರೆ. ಅದಕ್ಕೆ ನಾವು ಬಂದುಬಿಟ್ಟು ಸೆಲ್ಫಿ ತೊಗೊಂಡು ಹೋದರು. ಪ್ರೀತಮ್ ಅಂತೂ ಕಣ್ಣು ಬಿಡಲಿಲ್ಲ, ಅವ್ರನ್ನ ಯಾರನ್ನೂ ನೋಡಲೂ ಇಲ್ಲ ಹೆಂಗೆ ಮಾಡಿದ್ರು ಏನು ಅಂತ. ಸೊ ಚೆನ್ನಾಗಿತ್ತು. ಅದ್ರ ಜೊತೆಗೆ ಪಾಯಸ ಮೇಕಿಂಗ್ ಅಂತ, ಅಂದರೆ ಅವ್ರ ಟ್ರೆಡಿಷ್ನಲ್ ಫುಡ್ ಏನೋ ಪಾಯಸ ಮಾಡ್ತಾರೆ ಅನ್ಸುತ್ತೆ. ಸೊ ಅದನ್ನು ಮಾಡಿದ್ರು. ಆಮೇಲೆ ಅಲ್ಲಿ ಏನಾಯಿತು ಅಂತಂದರೆ ನೆಕ್ಸ್ಟು ಸ್ವಲ್ಪ ಸೌಂಡ್ ಜಾಸ್ತಿ ಇತ್ತು, ಇಡೀ ಮಾಲ್ಗೆ ಕೇಳಿಸ್ಬೇಕು ಅನ್ನೋ ಥರ ಅವರು ಸ್ವಲ್ಪ ಮೈಕ್ದಾಗಿರ್ಬೋದು ಸಾಂಗ್ದಾಗಿರ್ಬೋದು ಸಿಕ್ಕಾಪಟ್ಟೆ ಸೌಂಡ್ ಇಟ್ಟಿದ್ರು. ಪ್ರೀತಮ್
ತಲೆ ಬೆಂದು ಹೋಗ್ತಾ ಇತ್ತು. ಸರಿ ನಾವು ಆ ಸೈಡಿಗೆ ಕರ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ಪ್ರಗತಿ ಇಲ್ಲ ಅಂದರೆ ಡ್ಯಾನ್ಸ್ ನೋಡಿಲ್ಲ ಅಂತ ಬೇಜಾರು ಮಾಡಿಕೊಂಡ್ರೆ ಅಂತ. ಅದರಲ್ಲೂ ಒಂದು ಮಿಸ್ಟೇಕ್ ಆಗೋಗಿ ಪ್ರಗತಿನ ಅಳೋ ಹಂಗೆ ಮಾಡಿದ್ದಾಯಿತು. ಸೊ ನನ್ನ ಎಕ್ಸ್ಪೆಕ್ಟೇಷನಲ್ಲಿ ಬೇರೆ ಏನೋ ಇತ್ತು, ಆದರೆ ಅಲ್ಲಿ ಹೋದ್ಮೇಲೆ ಬೇರೆ ಏನೋ ಆಯಿತು. ಪರವಾಗಿಲ್ಲ, ಮಕ್ಕಳಿಗೆ ಇದು ಬೇಡ ಅಂತ ಹೇಳೋ ಅಂಥದ್ದು ಯಾವುದೂ ಇರೋದಿಲ್ಲ. ಸೊ ಅವರ ಒಂದು ಟ್ರೆಡಿಷ್ನಲ್ ಸಾಂಗ್, ಈ ಒಂದು ಡ್ಯಾನ್ಸನ್ನು ಅವರು ಓಣಂನಲ್ಲಿ ಸೆಲೆಬ್ರೇಟ್ ಮಾಡುವಾಗ ಪ್ರತಿಯೊಬ್ಬರೂ ಇದನ್ನು ಮಾಡ್ತಾರಂತೆ. ಅಲ್ಲಿ ಹೋದಾಗ ನನಗೆ ಅನಿಸಿದ್ದೇನು ಅಂತ ಅಂದರೆ, ಓಕೆ ಎಲ್ಲೇ ಬಂದ್ರೂ ಯಾರೂ ಕೂಡ ಅಷ್ಟೇ ಅವ್ರವ್ರ ಭಾಷೆ ಬಿಟ್ಕೊಡಲ್ಲ. ಬಟ್ ಅವತ್ತು ಗಣೇಶ ಚತುರ್ಥಿ ಯಾರು ಕೂಡ ಒಬ್ರು ವಿಶ್ ಮಾಡಲಿಲ್ಲ ಗಣೇಶ ಹಬ್ಬಕ್ಕೆ. ಯಾಕೆ ಅಂತಂದರೆ ಇದು ಓಣಂ, ಮುಂದೆ ಬರುವ ಓಣಂನ ಅವರು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಆಮೇಲೆ ಅದು ಇರುತ್ತೆ ಬೆಂಗಳೂರಲ್ಲಿ, ಎಲ್ಲ ಲ್ಯಾಂಗ್ವೇಜ್ನೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಅದು ಒಂಥರ ನನಗೇನೋ ಪ್ರಗತಿ ಬೇರೆ ಏನಾದರೂ ಪ್ರೋಗ್ರಾಮ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಏಕೆಂತಂದರೆ ಪ್ರೀತಮ್ಗೆ ಫೀವರ್ ಇತ್ತು, ತುಂಬ ಜ್ವರ ಇದ್ದರೂ ನಾನು ಕರ್ಕೊಂಡು ಹೋದೆ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ರೀಸನ್ಸ್ಗೆ. ಸೊ ಇದಾಯಿತು. ಪ್ರಗತಿ ಹೇಗೆ ಕಾಣಿಸ್ತಾ ಇದ್ದಾರೆ ಈ ಡ್ರೆಸ್ಸಲ್ಲಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಟೈಮ್ ನನಗೆ ಇದು ಒಂದು ಸರಿನೇ ಓಕೆ ಅನಿಸ್ತು. ನೆಕ್ಸ್ಟ್ ಟೈಮ್ ನಾನು ಕಳಿಸ್ತೀನಿ ಅಂತ ಏನೂ ಇಲ್ಲ. ಯಾಕೆ ಅಂತಂದರೆ ಎಕ್ಸಾಮ್ ಟೈಮು, ಎಕ್ಸಾಮ್ ಪ್ರಿಪ್ರೇಷನ್ ಎಲ್ಲ ಬಿಟ್ಬಿಟ್ಟು ಇದನ್ನೇ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಈ ವೀಕ್ ಪೂರ್ತಿ. ಸೊ ಅದು ನನಗೇನೋ ಅಷ್ಟು ಇದು ಅನಿಸ್ಲಿಲ್ಲ. ನಮಗೆ ಕಂಪಲ್ಸರಿ ಅಂತಲೂ ಹೇಳಲಿಲ್ಲ, ಬಟ್ ಇದೇ ರೀಸನ್ ಅಂತಲೂ ಹೇಳಲಿಲ್ಲ. ಗಣೇಶ ಹಬ್ಬದ ದಿನ ಇಟ್ಕೊಂಡಿದ್ದಾರೆ ಅಂದರೆ ಬಹುಶಃ ಗಣೇಶ ಹಬ್ಬದ್ದು ಅವರೇನೋ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಅದೆಲ್ಲ ಉಲ್ಟಾಯಿತು. ಅದಾದಮೇಲೆ ಏನಾಯಿತು ಅಂತಂದರೆ ಪ್ರೀತಮ್ನ ನಾವು ಆ ಸೈಡ್ ಕರ್ಕೊಂಡು ಹೋದ್ವಿ. ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ಪ್ರಗತಿಗೆ ಫ್ಯಾಷನ್ ಶೋ ಥರ ಮಾಡಿದ್ದಾರೆ, ಅಮ್ಮ ಮಗಳು ಅಂತ. ನಾನು ಮಿಸ್ ಆಗಿಬಿಟ್ಟೆ. ಮಮ್ಮಿ ಎಲ್ಲೋಗಿದ್ದೆ ನೀನು? ಫುಲ್ ಒಂದೇ ಕಣ್ಣಲ್ಲಿ ಅಳು. ಅಯ್ಯೋ ನನಗೆ ಹೆಂಗಾಯಿತು ಅಂತಂದರೆ, ಇಷ್ಟು ನನಗೆ ಇಲ್ಲೇ ಕೂತ್ಕೊಂಡಿದ್ದು ಇವಾಗ ಇದನ್ನು ಮಿಸ್ ಮಾಡಿಬಿಟ್ಟು ಅಳಂಗೆ ಮಾಡಿಬಿಟ್ನಲ್ಲ ಅಂತ ಅನ್ನಿಸ್ತು. ಆಮೇಲೆ ಹೋದ್ವಿ, ನಾವು ಟೀಚರ್ನ ಕೇಳಿದ್ವಿ, ಇಲ್ಲ ಫೀವರ್ ಜಾಸ್ತಿ ಆಗಿಬಿಟ್ಟಿದೆ ಪ್ರೀತಮ್ಗೆ, ನಾವು ಹೋಗಲೇಬೇಕಂತ. ಸೊ ಅವ್ರು ಹೇಳಿದ್ರು ಒಂದೇ ಒಂದು ನಿಮಿಷ ಇದ್ಬಿಡಿ, ಅವ್ರು ಡ್ಯಾನ್ಸ್ ಮಾಡಿರೋದಕ್ಕೆ ಏನೋ ವೋಚರ್ ಕೊಡ್ತಾರೆ, ಅದನ್ನ ಇಸ್ಕೊಂಡು ಹೋಗಿ ಅಂತ. ಮತ್ತೆ ಅಲ್ಲೇ ವೆಯ್ಟ್ ಮಾಡೋಂಗಾಯಿತು. ಇನ್ನೂ 2-3 ಜನದ್ದು ಪಾರ್ಟಿಸಿಪೇಟ್ ಮಾಡಿದ್ದೆಲ್ಲ ಆದಮೇಲೆ ನಾವು ಹೊರಡಬೇಕಾಯ್ತು. ಸೊ ಈ ಥರ ಆಯಿತು. ಇಷ್ಟು ಜನ ಬಂದಿದ್ದರು. ಎಲ್ಲರನ್ನೂ ನೋಡಿಕೊಂಡು ಮತ್ತು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಮನೆಗೆ ಹೋಗಿ, ಬಾಗಿನ ಇನ್ನೂ ರೆಡಿ ಮಾಡಿರಲಿಲ್ಲ ನಾನು. ಹಿಂದಿನ ದಿನವೂ ಬ್ಯುಸಿ ಆಗೋಯಿತು, ಇವತ್ತು ಬೆಳಗ್ಗೆಯಿಂದನೂ ಬ್ಯುಸಿ ಆಯಿತು. ಮತ್ತು ನಾನು ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇರೋ ಬಿಸಿಬೇಳೆ ಭಾತನ್ನೇ ಬಿಸಿ ಮಾಡಿಕೊಂಡು ತಿಂದುಬಿಟ್ಟು ಬಾಗಿನ ಎಲ್ಲ ರೆಡಿ ಮಾಡಿ ದೇವ್ರಿಗೆ ಹತ್ರ ಇಟ್ಟು ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿ ಮಾಡಿದ್ವಿ. ಇದು ಡ್ಯಾನ್ಸ್ ಆದಮೇಲೆ ವೋಚರ್ ಕೊಟ್ಟರು. ಇದಾದಮೇಲೆ ಪಾಪ ಪೇರೆಂಟ್ಸ್ ಜೊತೆಗೆ, ಅಮ್ಮನ ಜೊತೆಗೆ ಫ್ಯಾಷನ್ ಶೋ ಥರ ಮಾಡಿಸಿದ್ರಂತೆ. ಸೊ ತುಂಬ ಹರ್ಟ್ ಆಗೋಯ್ತು. ಪ್ರಗತಿ ಒಬ್ಬರೇ ಮಾಡಿದ್ರಂತೆ. ನನಗೆ ಹುಡುಕಿದ್ದಾರೆ ಅಲ್ಲಿ. ನಾನು ಸ್ವಲ್ಪ ಆ ಸೈಡ್ ಹೋಗ್ಬಿಟ್ಟೆ. ನಮ್ಮ ಮನೆಯವ್ರು ಮತ್ತೆ ಸೌಂಡ್ ಬಾರ್ ಹುಡಿಕೊಂಡು ಹೋದರು. ಅಲ್ಲೋಗಿ ಚೆಕ್ ಮಾಡ್ಕೊಂಡು ನಿಂತ್ಕೊಂಡು ಮಿಸ್ ಆಗೋಯ್ತು. ಸೊ ಪರವಾಗಿಲ್ಲ, ನೆಕ್ಸ್ಟ್ ಟೈಮು ಮಾಡೋಣ ಅಂತ ಬಂದ್ವಿ. ಸೊ ಫ್ರೆಂಡ್ಸ್, ಇವಾಗ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪಟ್ ಅಂತ ಇದೆಲ್ಲ ರೆಡಿ ಮಾಡ್ಕೊಂಡು ದೇವ್ರ ದೀಪ ಹಚ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ತಗೊಂಡು ಹೋಗೋಣ ಅಂತ ಹೇಳಿ 5 ಗಂಟೆನಾ 5:15 ಆಯಿತು. ನಾವು ಅನ್ಕೊಂಡ್ವಿ ಬೇಗ ಆಗೋಗುತ್ತೆ ಅಂತ. ಅಲ್ಲಿ ಹೋಗಿ ಅವ್ರು 3:15-3:30 ಸ್ಟಾರ್ಟ್ ಮಾಡಿದ್ರು. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಇವಾಗ. ಪ್ರತಿಯೊಂದು ಹೆಣ್ಮಗಳು ತವ್ರ ಮನೆಯಿಂದ ಏನೋ ನನಗೆ KG ಬಂಗಾರ ಕೊಡ್ತಾರೆ, ಇಲ್ಲ ಒಂದಿಷ್ಟು KG ಚಿನ್ನ ಕೊಡ್ತಾರೆ, ಇಲ್ಲ ನನಗೆ ಮನೆ ಕಟ್ಟೋದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ. ಸೊ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ತವ್ರ ಮನೆಯಿಂದ ಅಂತ ನಾನು ಅಂದ್ಕೊಳ್ಳಲ್ಲ. ಅದು ಗೌರಿ ಹಬ್ಬದಲ್ಲಿ ಅಮ್ಮ ಮನೆಯಿಂದ ಒಂದಿಷ್ಟು ಮುತ್ತೈದೆಯಾಗೆ ಅರ್ಶಿನ ಕುಂಕುಮ ಹೂವು ಬಳೆ ಸಿಕ್ಕಿದ್ರೂ ಸಾಕು, ಅದು ಎಷ್ಟೋ ಜನ್ಮದ ಪುಣ್ಯ.
ಈ ಒಂದು ಅರ್ಶಿನ ಕುಂಕುಮ ಬಳೆ ಏನಿದೆಯಲ್ಲ ಅದು ಪ್ರತಿ ವರ್ಷ ನನ್ನ ತವ್ರ ಮನೆ ಕಡೆಯಿಂದ ನನಗೆ ಬರೋಂಗಾಗಲಿ, ತವ್ರ ಮನೆ ಬೆಳೀಲಿ ಅಂತ ಹೇಳಿಬಿಟ್ಟು ಹೆಣ್ಮಕ್ಳು ಹಾರೈಸ್ಬೇಕು. ಸೊ ಅದು ಸಂಪ್ರದಾಯ ಅಂತ ನಾನು ಅಂದ್ಕೊಳ್ತೀನಿ. ಸೊ ನನಗೂ ಗೊತ್ತಿಲ್ಲದೆ ನಾನೇನೋ ಆಸೆ ಇಟ್ಕೊಂಡು ಹೋದೆ. ಇದು ನನಗೇನು ಫಸ್ಟ್ ಅಂತ ಅಲ್ಲ, 2ನೇ ಸರಿನೋ 3ನೇ ಸರಿನೋ ಇದೇ ಥರ ಆಗಿರೋದು. ಆದರೂ ಏನೋ ಒಂಥರ, ಯಾಕೆಂದರೆ ನಾನು ಹೆಣ್ಣುಡುಗಿಯಾಗಿ ಹೆಣ್ಮಗಳಾಗಿ ನಾನು ಏನು ಬಯಸ್ತೀನಿ ಅನ್ನೋದನ್ನು ನಾನು ಇನ್ನೊಬ್ಬರು ಕೂಡ ಅದನ್ನೇ ಬಯಸ್ತಾರೆ ಅಂತ ನಾನು ತಪ್ಪಾಗಿ ತಿಳ್ಕೊಂಬಿಡ್ತೀನಿ. ಸೊ ಅದು ನನ್ನ ದೊಡ್ಡ ಮಿಸ್ಟೇಕು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದೆ ಹೇಳ್ತೀನಿ. ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ನಾನು ಇದನ್ನೆಲ್ಲ ತರಬೇಕಾದ್ರೆ ತುಂಬ ಆಸೆ ಇಟ್ಕೊಂಡೇ ಹೋಗಿ ತೊಗೊಂಡು ಬಂದಿದ್ದು. ಕೆಲವೊಂದು ಸರಿ ಏನಾಗುತ್ತೆ ಅಂತ ಅಂದರೆ, ಏನಾದರೂ ಒಳ್ಳೆ ಕೆಲಸ ಮಾಡಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನನ್ನ ಒಳ್ಳೆ ಕೆಲಸದಿಂದ ಅವ್ರಿಗೆ ಖುಷಿನಾದರೂ ಆಗಿರುತ್ತೆ ಅಟ್ಲೀಸ್ಟ್ ಅಂತ. ಬಟ್ ಅವ್ರು ಹೇಳ್ತಾರೆ, ನಿನ್ನ ಗ್ರಹಚಾರ, ನಿನಗೆ ಅದನ್ನು ಮಾಡಬೇಕು ಅಂತ ಇತ್ತು, ನೀನು ಮಾಡಿದ್ಯಾ, ಅದಕ್ಕೆ ನಾನು ಅಪ್ರಿಷಿಯೇಟ್ ಆದರೂ ಯಾಕೆ ಮಾಡಬೇಕು, ನಾನು ಖುಷಿಯನ್ನಾದರೂ ಯಾಕೆ ಪಡಬೇಕು, ಅದು ನಿನ್ನ ಕರ್ಮ ಅನ್ನೋ ಥರ ಇರ್ತಾರೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು. ಸೊ ಅವಾಗ ಅನಿಸುತ್ತೆ ಏನಕ್ಕೆ ಬೇಕಿತ್ತಿದೆಲ್ಲ ಅಂತ. ಕೆಲವೊಂದು ಸರಿ ಅನಿಸುತ್ತೆ ಹಂಗಂತ ನಮ್ಮ ಒಳ್ಳೆ ಕೆಲಸನ ನಿಲ್ಲಿಸ್ಬೇಕಾ ಅಂತ. ಸೊ ಇದಕ್ಕೆಲ್ಲ ಉತ್ತರ ನೀವೇ ಹೇಳಿ ಲಾಸ್ಟಲ್ಲಿ ವಿಡಿಯೋ ನೋಡಿಬಿಟ್ಟು. ಕೆಲಸ ಎಲ್ಲ ಬಿರ ಅಂತ ನಡೀತಾ ಇದೆ. ಸೊ ನನಗೆ ತಗೊಂಡಿದ್ ಬಳೆ ಇದು ನಾನು ನಮ್ಮ ಅಕ್ಕ ಒಂದ್ಸರಿ ನನಗೆ ಬಸ್ರಿಯಲ್ಲಿ ಹಸಿರು ಕಲರ್ ಬಳೆ ಕೊಟ್ಟಿದ್ರು. ಸೇಮ್ ಕಲರ್ ಮತ್ತೆ ಹಸಿರು, ಸೇಮ್ ಬಳೆ, ಸೇಮ್ ಡಿಸೈನ್ ಎಲ್ಲ. ಇದನ್ನ ನಾನು ಗೌರಿ ಹಬ್ಬಕ್ಕೆ ಅಂತ ತಗೊಂಡಿದ್ನಲ್ಲ, ಸಾರಿ ಗೌರಿ ಅಂತೀನಿ ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು. ಗೌರಿ ಹಬ್ಬಕ್ಕೆ ಹಾಕೋಂಗಾಯ್ತು. ಹೆಂಗ್ ಕಾಣಿಸ್ತಾ ಇದೆ, ಸ್ವಲ್ಪ ಶಾರ್ಟ್ ಬಿಟ್ಬಿಟ್ಟೆ ಅನ್ಸುತ್ತೆ. ಕೆಲಸ ಹೆಂಗಿದೆ ಅಂತ ಬರ ಅಂತ ಓಡ್ತಾ ಇದೆ ಅಂತ ಹೇಳ್ಬೇಕು. ಇವಾಗ ಬನ್ನಿ ಪೂಜೆ ಮಾಡ್ಬಿಟ್ಟು ಬಾಗಿನ ತಗೊಂಡು ಹೋಗೋದಷ್ಟೇನೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ಅಮ್ಮ ಒಂದೇ ಸಮ ಫೋನ್ ಮಾಡ್ತಾ ಇದ್ದಾರೆ, ಎಷ್ಟೊತ್ತಾಗತ್ತೆ ಬರ್ತೀರಾ, ಕತ್ಲಾಯ್ತು, ಏನಕ್ಕೆ ಲೇಟ್ ಆಯ್ತು ಅಂತ. ಇದೇ ನಮ್ಮ ಮನೇಲಿ ಆಗ್ತಾ ಇದೆ ಕೆಲಸ. ಗಣೇಶನ ಹಬ್ಬ ಇವತ್ತು. ಹಾಗೆ ನಮ್ಮ ಮನೇಲಿ ಏನಂದರೆ ಈ ಥರ ಬಾಗಿನ ನಾವು ಕೊಡೋದಿಲ್ಲ, ಅದರೊಳಗೆ ಮಡ್ಲಕ್ಕಿ ಬೆಲ್ಲ ಎಲ್ಲ ಇಡಬೇಕು ಅಂತ ಹೇಳಿದ್ರು. ಸೊ ನಾವೇನಂತ ಅಂದ್ಕೊಂಡೆ ಅಂದರೆ, ಇದು ನಾನು ಈ ಮನೆಯಲ್ಲಿ ಅಂದರೆ ನನ್ನ ಹಸ್ಬೆಂಡ್ ಮನೆ ಕಡೆಗೆ ಹೋದರೆ ನಾನು ತುಂಬ ಚಿಕ್ಕವಳು ಅಂತ ಅಂದರೆ ಇವ್ರಿಗೆ 3 ಜನ ಕಂಪೇರ್ ಮಾಡಿದ್ರೆ ನಾನು ಚಿಕ್ಕವಳು. ಇಲ್ಲಿ ನಾನು ಸ್ಥಾನದಲ್ಲಿ ದೊಡ್ಡವಳಷ್ಟೇ, ಬಟ್ ವಯಸ್ಸಲ್ಲಿ ತುಂಬ ಚಿಕ್ಕವಳು. ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಅಷ್ಟೇ, ಯಾಕೆಂದರೆ ನಾವು ಇಲ್ಲಿ ನೋಡಿರೋರು ಮತ್ತು ಗೊತ್ತಿರೋದ್ರಿಂದ ಈ ಥರ ಎಲ್ಲ ಕೊಡಬೇಕಂತ ನಮ್ಗೆ ಆಸೆ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಕೊಡೋಕೆ ಹೋದರೆ ನನ್ನ ಹಸ್ಬೆಂಡ್ ಈ ಸರಿ ಏನಂದ್ರು, ಎಲ್ಲೋ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದ್ರಂತ, ಈ ಥರ ಮಾಡೋಣ ನಾವು, ಈ ಸರಿ ಈ ಥರ ಕೊಡೋಣ ಅಂತ ಅಂದರು. ಸರಿ ಆಯಿತು ನಿಮ್ಮ ಇಷ್ಟ, ಯಾಕೆ ಬೇಡ ಅಂತ ಹೇಳ್ಬಿಟ್ಟು ಈ ಸರಿ ನಾವು ಈ ಥರ ಬಾಗ್ನ ತೊಗೊಂಡು ಹೋಗೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಾವು ಇದರಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲ, ನಾವು ಇದನ್ನು ಮರದಲ್ಲಿ ಇಟ್ಕೊಡ್ತಾ ಇದ್ದೀವಿ, ಇಲ್ಲ ಅಂತಂದರೆ ತೊಗೊಂಡೋಗಿ ಹಾಗೆ ಎಲ್ಲ ಬ್ಯಾಗಲ್ಲಿ ತುಂಬಿಟ್ಟು ಕೊಡ್ತಿದ್ವಿ, ಪ್ಲೇಟಲ್ಲಿ ಇಟ್ಬಿಟ್ಟು. ಅದರಲ್ಲಿ ಏನೂ ಡಿಫ್ರೆನ್ಸ್ ಏನಿಲ್ಲ. ನಮ್ಮನೇಲಂತೂ ನಾನು ನಿಜವಾಗ್ಲೂ ಪ್ರತಿ ವರ್ಷ ದೇವ್ರ ಹತ್ರ, ಗಣೇಶನ ಹತ್ರ, ಗೌರಿ ಹತ್ರ ಕೇಳ್ಕೊಳ್ಳೋದಿಷ್ಟೇ. ನಮ್ಮ ಮನೇಲಿ ನಮ್ಮ ತವ್ರ ಮನೆಗೆ ನಮ್ಗೆ ಯಾವಾಗ್ಲೂ ಒಂದು ಅರ್ಶಿನ ಕುಂಕುಮ ಅಷ್ಟೇ ನಾನು ಬಯಸೋದು. ಅದನ್ನು ಕೊಟ್ಟರೆ ಸಾಕಪ್ಪ ದೇವ್ರೆ, ಅದು ಸಿಗೋ ಹಂಗೆ ನೀನು ಮಾಡು, ಆ ಥರ ನಮ್ಮ ತವ್ರ ಮನೆಯನ್ನು ಕಾಪಾಡು ಅಂತ ಹೇಳ್ಬಿಟ್ಟು ನಾನು ಕೇಳ್ತೀವಿ. ಇದುವರೆಗೂ ನಮ್ಮ ಅಮ್ಮ ಮನೆಯಿಂದ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿಲ್ಲ. ನಾವು ಮುಂದೆನೂ ಯಾವತ್ತೂ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಇಲ್ಲ. ಏನೋ ಕೊಡ್ತಾರೆ ಅವರು ನಮಗೆ, ಅವರಿಂದ ಏನೋ ಬೇಕು, ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋ ಮಕ್ಕಳು ನಾವಲ್ಲ. ಸೊ ನಮ್ಮ ಮನೆಯಿಂದ ಎಲ್ಲೋ ನನ್ನ ತಮ್ಮ ಬರ್ತಾಯಿದ್ದೀನಿ ಅಂದ್ರೆ ನಮ್ಗೆ ಎಷ್ಟೋ ಖುಷಿ ಆಗ್ತಾಯಿದೆ. ಇವತ್ತು ನನ್ನ ತಮ್ಮ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಬಟ್ ನಾವಿಲ್ಲಿ ಹೋಗ್ತಿದ್ದೀವಲ್ಲ, ಇಲ್ಲಿ ಮಾತ್ರ ಅವ್ರ ಮುಖದಲ್ಲಿ ಆ ಥರ ಖುಷಿನೇ ನಾನು ನೋಡಿಲ್ಲ ಯಾವತ್ತೂ ಕೂಡ. ಅದೇನೋ ನಾವು ಹೋಗೋದಕ್ಕೇನೋ ಅಥವಾ ನಾವು ಹೋಗ್ದಲ್ಲೇ ಅವರೇ ಸಪ್ರೇಟಾಗಿ ಹೋದರೆ ಖುಷಿ ಇರುತ್ತೋ ಏನೋ ನಮ್ಗೆ ಗೊತ್ತಿಲ್ಲ. ಇವಾಗ ಒಂದು ಸ್ವಲ್ಪ ಕಣ್ಣು ಅರಳ್ಕೊಂಡಿದೆ. ಏನಪ್ಪ ತಾಯಿ, ಹೋಗೋಣ ಅಮ್ಮ ಮನೆಗೆ ಹೋಗೋಣ, ಬೈರನ್ ನೋಡೋಕ್ಕೆ ಬಾ, ಹೋಗೋಣ ಬೈರನ್ ಹತ್ರ ಹೋಗೋಣ, ಚಪ್ಪಲ್ ಹಾಕೋ. ನೋ, ಅಯ್ಯೋ ನನ್ನ ಮಗ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ನಾನು ಇಲ್ಲಿಂದ ಅವ್ರ ಮನೆ ಬಾಗ್ಲಿಗೆ ಹೋಗೋ ತನಕ ತುಂಬ ಅಂದರೆ ತುಂಬ ಖುಷಿಯಾಗಿ ಹೋದೆ. ಯಾಕೆಂತಂದರೆ ಪ್ರತಿಯೊಂದು ಇದಕ್ಕೂ ಕ್ಷಮೆ ಅಂತ ಇರುತ್ತೆ, ಅಥವಾ ಏನಂತ ಹೇಳ್ತಾರೆ ಮರ್ತೋಗ್ಬೇಕು ಅನ್ನೋದು ಇರುತ್ತೆ. ಅಥವಾ ನಮಗೆ ಬೇರೆ ಫ್ಯಾಮಿಲಿಯನ್ನು ನೋಡಿದಾಗ ನಮಗೂ ಈ ನಮ್ಮ ಫ್ಯಾಮಿಲಿ ಹಿಂಗೆ ಇರಬೇಕು, ಹಿಂಗೆ ಹ್ಯಾಪಿಯಾಗಿರಬೇಕು, ಹಿಂಗೆ ಒಂದಾಗಿರಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಅದೇ ಥರ ನನಗೂ ಕೂಡ ಎಷ್ಟೇ ಸರಿ ಅವಮಾನ ಮಾಡಿದ್ರು ಮತ್ತೆ ನಾನು ಹೋಗಿದ್ದೀನಿ. ಬಟ್ ಏನೋ ಹೇಳ್ತಾರಲ್ಲ, ಕೆಲವೊಂದು ಸಂಬಂಧನ ಭಗವಂತನೇ ಕಟ್ ಮಾಡಾಕ್ತಾನಂತೆ.
ಅಂತೆ. ಅದಕ್ಕೆ ಕಾರಣ ನಮ್ಮ ಒಳ್ಳೆಯದಕ್ಕೆ ಅಂತ. ಸೊ ಅದನ್ನು ನಾನು ನಂಬ್ತೀನಿ. ನನ್ನಿಂದ ಯಾವ ಸಂಬಂಧ ಕಿತ್ಕೊಂಡು ದೂರ ಹೋಗಿದ್ಯೋ ಅದೆಲ್ಲ ಭಗವಂತನೇ ಮಾಡಿದ್ದು, ಭಗವಂತ ನನ್ನ ಒಳ್ಳೇದಕ್ಕೋಸ್ಕರನೇ ಮಾಡಿದ್ದು ಅಂತ ನಾನು ಗಟ್ಟಿಯಾಗಿ ನಂಬ್ತೀನಿ. ಅಲ್ಲಿಗೆ ಹೋದ್ವಿ. ಹೋದ ತಕ್ಷಣ ಏನಾಯಿತು, ಪ್ರಗತಿ ನಾರ್ಮಲ್ ಆಗಿ ಶೂಟ್ ಮಾಡ್ಕೊಂಡು ಬಂದರು ವಿಡಿಯೋನ. ಒಳಗಡೆ ಎಂಟ್ರಿನೇ ಆಗಿಲ್ಲ, ಒಳಗಡೆ ಏನು ವಿಡಿಯೋನು ಮಾಡ್ಕೊಂಡಿರಲಿಲ್ಲ, ಏನೂ ಇಲ್ಲ. ಸೊ ಅಲ್ಲಿಗೆ ಹೋಗ್ತಿದ್ದಂಗೆ ಅವ್ಳು ಫೋನ್ ಇಟ್ಕೊಂಡಿರೋದನ್ನ ನೋಡಿಬಿಟ್ಟು, ಪ್ರಗತಿ ನೀನು ನಮ್ಮನೇಲೆಲ್ಲ ವಿಡಿಯೋ ಮಾಡೋದೆಲ್ಲ ಇಟ್ಕೋಬೇಡ, ನಿಮ್ಮ ಮನೇಲಿ ಬೇಕಾದರೆ ಇವೆಲ್ಲ ಮಾಡ್ಕೊ, ನಮ್ಮ ಮನೇಲಿ ಮಾಡಿಕೊಡ್ದು ಅಂತ ಹೇಳಿದ್ರು. ಸೊ ನನಗೆ ಗೊತ್ತಿರಲಿಲ್ಲ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗಲೇ, ಲಾಸ್ಟ್ ಟೈಮ್ ನಾನು ಮಾಡಿಲ್ಲ, ವಿತ್ ನನ್ನ ಹಸ್ಬೆಂಡ್ ಪರ್ಮಿಷನ್ ಅವರೇ ವಿಡಿಯೋ ಮಾಡಿದ್ದು. ಆವಾಗಲೇ ಅವ್ರಿಗೆ ಫೋನ್ ಮಾಡಿ ಬೈದ್ರಿದ್ರಂತೆ, ಯಾಕೆ ವಿಡಿಯೋ ಮಾಡಿದ್ದು ನಮ್ಮ ಮನೆಯದೆಲ್ಲ ನೀವು ಅಂತ ಹೇಳಿಬಿಟ್ಟು. ಸರಿ, ಅವರು ನನಗೆ ಹೇಳಿಲ್ಲ. ಹೇಳಿದರೆ ನಾನು ಈ ಮಿಸ್ಟೇಕನ್ನು ಇನ್ನೊಂದ್ಸರಿ ರಿಪೀಟೇ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಅವ್ರು ಮಾತಾಡಿದ್ದು ತುಂಬ ರೂಢಾಗಿತ್ತು. ನನ್ನ ಮಗಳು ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡು, ಬೇಜಾರಾಯಿತು ಅಂದರೆ ನನ್ನ ಮಗಳು ಅಂದಿದ್ದು ಆ ರೂಡ್ನೆಸ್ಸು ನನಗೆ ಕಣ್ಣಲ್ಲಿ ನೀರು ಬರೋಂಗೆ ಬೇಜಾರಾಯಿತು. ಆಯಿತು ತಗೊಳ್ಳಿ ಬನ್ನಿ ಬಾಗಿನ ಅಂದರೆ ಅದನ್ನು ತೊಗೊಳೋಕ್ಕೂ ಬರಲಿಲ್ಲ ಅವರು. ಸರಿ ಆಯಿತು, ಮನೆ ತನಕ ತಲುಪಿಸ್ಬೇಕಿತ್ತು, ತಲುಪಿಸಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಇಲ್ಲಿ ಯಾರು ಯಾವುದನ್ನು ಕೀಳಾಗಿ ನೋಡೋ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ಅನ್ನೋದನ್ನು ಅಷ್ಟೊಂದು ಕೀಳಾಗಿ ಯಾತಕ್ಕೆ ನೋಡ್ತಾ ಇದ್ದಾರೆ ಇವರೆಲ್ಲ ಅಂತ ನನಗೂ ಗೊತ್ತಿಲ್ಲ. ನಿಜವಾಗ್ಲೂ ನಾನಿಲ್ಲಾಗಲೇ 1,00,000 ಸಬ್ಸ್ಕ್ರೈಬರ್ ಹತ್ರ ಬಂದೇ ಬಿಟ್ಟಿದ್ದೀನಿ. ಆದ್ರೂ ಕೂಡ ಅವ್ರು ನನ್ನನ್ನು ಮೊದಲು ಹೆಂಗೆ ಟ್ರೀಟ್ ಮಾಡ್ತಾಯಿದ್ರು ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗ, ಇವತ್ತು ಕೂಡ ಅದೇ ವರ್ಸ್ಟಾಗೆ ಟ್ರೀಟ್ ಮಾಡ್ತಾನೆ ಬಂದಿದ್ದಾರೆ. ಬಟ್ ಇದಕ್ಕೆಲ್ಲ ಒಂದಿನ ಭಗವಂತ ಉತ್ತರ ಕೊಡ್ತಾನೆ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ನನಗೆ ಯಾರು ಈ ಯೂಟ್ಯೂಬ್ ವಿಚಾರವಾಗಿ ಎಷ್ಟೆಲ್ಲ ಅವಮಾನ ಮಾಡಿದ್ರು ಅವ್ರಿಗೆ ಒಂದು ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆಮೇಲೆ ಅವರೆಲ್ಲ ಅಷ್ಟೇ, ನಾನಿದು ಯಾರಿಗೂ ಏನನ್ನು ತೋರಿಸ್ಕೊಳಕ್ಕೆ ಹೋಗ್ತಾ ಇಲ್ಲ, ಸಂಬಂಧನ ಉಳಿಸ್ಬೇಕಂತಾನೆ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು. ಆಮೇಲೆ ಸುಮಾರು ವ್ಯೂವರ್ಸು ಸುಮಾರು ಜನ ಕೇಳ್ತಾ ಇರ್ತೀರ, ಬಟ್ ಎಲ್ಲದಕ್ಕೂ ಒಂದೊಂದು ಸಂಬಂಧಗಳು, ಅದೃಷ್ಟವಂತ ಸಂಬಂಧಗಳು ಬರಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ನಾನು ಮಾಡಿಲ್ಲ. ದಯವಿಟ್ಟು ಮತ್ತೆ ಕೇಳಬೇಡಿ. ಈ ವ್ಲಾಗ್ ಕಂಟಿನ್ಯೂ ಅಮ್ಮ ಮನೆಯಲ್ಲಿ ಇಷ್ಟೊತ್ತಾಗಲೇ ಗೌರಿ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಎಲ್ಲ ಮಾಡ್ತಾಯಿದ್ರು. ನೆಕ್ಸ್ಟ್ ವ್ಲಾಗಲ್ಲಿ ಪೂರ್ತಿಯಾಗಿ ನೋಡ್ತೀರಾ, ವೆಯ್ಟ್ ಮಾಡಿ. ಬಾಯ್.